ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಪೈಥಾನ್ ಬೇಸಿಕ್ ಡೇಟಾ ಟೈಪ್ಸ್ ಅಂದ್ರೆ ಏನು ಅಂತ ನೋಡೋಣ. ಈ ಡೇಟಾ ಟೈಪ್ಸ್ ಯಾಕೆ ಬೇಕು? ಯಾವುದೇ ಒಬ್ಬ ಇಂಜಿನಿಯರ್ ನೀವು ಡೇಟಾ ಜೊತೆಗೆ ವರ್ಕ್ ಮಾಡ್ಬೇಕಂದ್ರೆ ಇದು ಯಾವ ತರ ಡೇಟಾ, ಇದು ಯಾವ ತರ ಡೇಟಾ ಅಂತ ನಿಮಗೆ ಗೊತ್ತಾಗ್ಬೇಕು. ಆ ಡೇಟಾ ಟೈಪ್ಸ್ ಯಾವ್ಯಾವ ತರ ಇರ್ತವೆ ಅಂತ ಫಸ್ಟ್ ತಿಳ್ಕೊಳ್ಬೇಕು ಅಲ್ವಾ? ಸೊ ಹಾಗೆ ನಾವು ಡೇಟಾ ಟೈಪ್ಸ್ ಅಂದ್ರೆ ಏನು ಅಂತ ನೋಡೋಣ. ಈ ಡೇಟಾ ಟೈಪ್ ಅಂದ್ರೆ ಯ- ಯಾವುದೇ ಒಂದು ಡೇಟಾ ತಗೊಂಡ್ರೆ ಅದು ಒಂದು ಕಂಟೈನರ್ ಇದ್ದ ಹಾಗೆ. ಸೊ ಆ ಡೇಟಾ ಟೈಪ್ ಅಂದ್ರೆ ಒಂದು ಕಂಟೈನರ್. ಓಕೆ, ಈ ಕಂಟೈನರ್ ಅಲ್ಲಿ ಎಕ್ಸಾಂಪಲ್ ಕೊಡ್ತಾ ಹೋಗ್ತೇನೆ. ಈ ವಾಟರ್ ಬಾಟಲ್ ಇದೆ. ಇಲ್ಲಿ ಬಾಟಲ್ ಏತಕ್ಕಾಗಿ ಯೂಸ್ ಮಾಡ್ತೀವಿ ನಾವು? ಈ ಬಾಟಲ್ ಏತಕ್ಕಾಗಿ ಯೂಸ್ ಮಾಡ್ತೀವಿ? ನಾವು ಏನೋ ಒಂದು ಲಿಕ್ವಿಡ್ ಅನ್ನ ಅದ್ರಲ್ಲಿ ತಗೊಂಡು ಇನ್ನೊಂದ್ ಕಡೆ ಹಾಕ್ಲಿಕ್ಕೆ ಯೂಸ್ ಮಾಡ್ತೀವಿ ಅಲ್ವಾ? ಸೊ ಬಲೂನ್ ಇದೆ. ಈ ಬಲೂನ್ ಯಾತಕ್ಕಾಗಿ ಯೂಸ್ ಮಾಡ್ತೀವಿ? ಈ ಬಲೂನು ಏರ್ ಅನ್ನ ತಗೊಳ್ಳಿಕ್ಕೆ ಯೂಸ್ ಮಾಡ್ತೀವಿ ಅಲ್ವಾ? ಹಾಗೆ ಈ ಗ್ಯಾಸ್ ಸಿಲಿಂಡರ್ ಇದೆ. ಈ ಸಿಲಿಂಡರ್ ಏತಕ್ಕಾಗಿ ಉಪಯೋಗಿಸ್ತೀವಿ? ಈ ಗ್ಯಾಸ್ ಅನ್ನ ತಗೊಳ್ಳಿಕ್ಕೆ ಅಥವಾ ಅದನ್ನ ಯೂಸ್ ಮಾಡ್ಲಿಕ್ಕೆ ಅಥವಾ ಅದನ್ನ ಗ್ಯಾಸ್ ಅನ್ನ ಸ್ಟೋರೇಜ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಅಲ್ವಾ? ಸೊ ಹಾಗೆ ನಿಮಗೆ ಡೇಟಾ ಟೈಪ್ ಅಂದ್ರೆ ಅದು ಒಂದು ಕಂಟೈನರ್. ಯಾವ್ಯಾವ ತರ ಡೇಟಾ ಟೈಪ್ಸ್ ಇದೆ ಪೈಥಾನ್ ಅಲ್ಲಿ? ಪೈಥಾನ್ ಅಲ್ಲಿ ನೋಡ್ತಾ ಹೋದ್ರೆ ಪೈಥಾನ್ ಅಲ್ಲಿ ನಮಗೆ ಸಾಕಷ್ಟು ಡೇಟಾ ಟೈಪ್ ಇದೆ. ಅದರಲ್ಲಿ ಬೇಸಿಕ್ ಡೇಟಾ ಟೈಪ್ ಅಂದ್ರೆ ನನ್ ಟೈಪ್ ಮತ್ತೆ ನ್ಯೂಮರಿಕ್ ಟೈಪ್. ಓಕೆ, ನನ್ ಟೈಪ್ ಅಂದ್ರೆ ಏನು? ನನ್ ಟೈಪ್ ಡೇಟಾ ಇಸ್ ಯೂಸ್ ಟು ಸ್ಟೋರ್ ನಥಿಂಗ್. ಅಂದ್ರೆ ನಥಿಂಗ್, ಏನು ಇರಲ್ಲ ಅದರಲ್ಲಿ. ಇವನ್ ಝೀರೋ ಕೂಡ ಇರಲ್ಲ. ನಾಟ್ ಇವನ್ ಝೀರೋ. ನಾಟ್ ಇವನ್ ಝೀರೋ. ಅದು ನನ್ನ ಡೇಟಾ ಟೈಪ್, ನನ್. ಓಕೆ, ಸೊ ಮತ್ತೆ ನ್ಯೂಮರಿಕಲ್ಲಿ ಯಾವ್ದಿದೆ? ಇಂಟ್ ಇದೆ, ಫ್ಲೋಟ್ ಇದೆ, ಕಾಂಪ್ಲೆಕ್ಸ್ ಇದೆ, ಬೂಲ್ ಇದೆ. ಹಾಗಂದ್ರೆ ಏನು? ಇವೆಲ್ಲ ಏನು ಈ ತರ ಹೇಳಿದ್ರೆ? ಸೊ ಇದಿಷ್ಟು ಡೇಟಾ ಟೈಪ್ಸ್. ಇವು ಏನು ಅಂತ ಒಂದು ಮೇಲೆ ಒಂದು ತಿಳ್ಕೊಳ್ತಾ ಹೋಗೋಣ ಬನ್ನಿ. ಫಸ್ಟ್ ನೋಡಿದ್ರಲ್ಲ ಇಂಟ್. ಇಂಟ್ ಅಂದ್ರೆ ಏನ್ ಗೊತ್ತಾ ನಿಮಗೆ? ಇಂಟೀಜರ್ ಅಂದ್ರೆ ಇಂಟ್ ನಂಬರ್ ಅಂದ್ರೆ ಒಂದು ಯಾವ್ದಾದ್ರೂ ಒಂದು ಹೋಲ್ ನಂಬರ್ ಅಂದ್ರೆ ಫುಲ್ ನಂಬರ್ ಇರ್ಬೇಕು, ಅದು ಫ್ರಾಕ್ಷನಲ್ ಇರಬಾರ್ದು. ಈ 10 ಇದೆ, 20 ಇದೆ, 50 ಇದೆ, 100 ಇದೆ. ಸೊ ಈ ತರ ಎಟ್ಸೆಟ್ರಾ ನಮಗೆ ಸಾಕಷ್ಟು ಇಂಟೀಜರ್ ನಂಬರ್ಸ್ ಇದೆ, ಅಂದ್ರೆ ಹೋಲ್ ನಂಬರ್ಸ್. ಓಕೆ, ಹೋಲ್ ನಂಬರ್ಸ್ ಅಂದ್ರೆ ಪೂರ್ತಿ ಒಂದು ನಂಬರ್ ಅಲ್ವಾ? ಸೊ ಫ್ಲೋಟ್ ಅಂದ್ರೆ ಏನು? ಫ್ಲೋಟ್ ಅಂದ್ರೆ ಒಂದು ಫ್ರಾಕ್ಷನಲ್ ನಂಬರ್. ಫ್ರಾಕ್ಷನ್ ಇರುತ್ತೆ ಇಲ್ಲಿ ನೋಡಿ, 10.23 ಅಂದ್ರೆ ಒಂದು ಫ್ರಾಕ್ಷನ್. ಫ್ರಾಕ್ಷನಲ್ ಇಲ್ಲಿ ಏನಿರುತ್ತೆ? ಇಲ್ಲಿ ಎಸ್ಪೆಷಲಿ ಒಂದು ಡೆಸಿಮಲ್ ಪಾಯಿಂಟ್ ಅನ್ನೋದು ಇರುತ್ತೆ. ಡೆಸಿಮಲ್ ಪಾಯಿಂಟ್ ಇರುತ್ತೆ. ಓಕೆ, ಸೊ ಹಾಗೆ ಕಾಂಪ್ಲೆಕ್ಸ್ ಅಂದ್ರೆ ಏನು? ನೀವು ನೋಡಿರ್ಬೋದು ನಿಮ್ಮ ಇಂಜಿನಿಯರಿಂಗ್ ಅಲ್ಲಿ ಅಥವಾ ನೀವು ಯಾವ್ದಾದ್ರು ಸ್ಟಡಿ ಮಾಡುವಾಗ ನಿಮಗೆ ರಿಯಲ್ ಮತ್ತೆ ಇಮ್ಯಾಜಿನರಿ ಅನ್ನೋದು ನಮಗೆ ನೋಡಿದ್ವಿ ಅಲ್ವಾ? ಸೊ ಈ ರಿಯಲ್ ಮತ್ತೆ ಇಮ್ಯಾಜಿನರಿ ಅಂದ್ರೆ ಏನು? ಈ ರಿಯಲ್ ಮತ್ತೆ ಇಮ್ಯಾಜಿನರಿ ಅಂದ್ರೆ ಫಾರ್ ಎಕ್ಸಾಂಪಲ್ 5+3j. ಇದು ಒಂದು 5 ಅಂದ್ರೆ ಒಂದು ರಿಯಲ್, 5 ಅಂದ್ರೆ ರಿಯಲ್ ಮತ್ತೆ 3j ಅನ್ನೋದೊಂದು ಇಮ್ಯಾಜಿನರಿ. ಓಕೆ, ಸೊ ರಿಯಲ್ ಮತ್ತೆ ಇಮ್ಯಾಜಿನರಿ ಕೂಡ್ಕೊಂಡು ನಾವು ಒಂದು ನಂಬರ್ ಬರೆದ್ರೆ ಅದು ನಮಗೆ ಕಾಂಪ್ಲೆಕ್ಸ್ ಅಂತ ಹೇಳ್ಕೊಳುತ್ತೆ. ಈ ಕಾಂಪ್ಲೆಕ್ಸ್ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಇಮ್ಯಾಜಿನರಿ ಟರ್ಮ್ ಬೇಕು. ಈ ಇಮ್ಯಾಜಿನರಿ ಟರ್ಮ್ ಬೇಕಂದ್ರೆ ನಾನು ಎಸ್ಪೆಷಲಿ ಅದು ಜೆ ಜೊತೆಗೆ ಡಿನೋಟ್ ಆಗಿರ್ಬೇಕು. ಅಂದ್ರೆ ನಮ್ಮ ಪೈಥಾನ್ಗೆ ಅರ್ಥ ಆಗುತ್ತೆ. ಜೆ ಬರೆದ್ರೆ ನನ್ನ ಪೈಥಾನ್ಗೆ ಅರ್ಥ ಆಗುತ್ತೆ ಅದು ಇಮ್ಯಾಜಿನರಿ ನಂಬರ್ ಅಂತ. ಓಕೆ, ಸೊ ಹಾಗೆ ನಮಗೆ ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ತಗೋಬಹುದು. ಸೊ ಇದರಲ್ಲಿ ಮೈನಸ್ ಕೂಡ ಇರ್ಬೋದು. ಸೊ 5-10j ಈ ತರ ಯಾವ್ದಾದ್ರು ನಂಬರ್ ಇರ್ಬೋದು. ಅದರಲ್ಲಿ ಏನಿರ್ಬೇಕು? ಒಂದು ರಿಯಲ್ ಇರಬೇಕು, ಒಂದು ಇಮ್ಯಾಜಿನರಿ ಇರಬೇಕು. ಓಕೆ, ಮತ್ತೆ ಬೂಲಿಯನ್ ಅಂದ್ರೆ ಏನು? ಬೂಲಿಯನ್ ಅಂದ್ರೆ ಐದರ್ ಟ್ರೂ ಆರ್ ಫಾಲ್ಸ್. ನಿಮಗೆ ಗೊತ್ತಿದೆ ಬೂಲಿಯನ್ ಅಂದ್ರೆ ಎರಡೇ ಇರುತ್ತೆ. ಓಕೆ, ಸೊ ಟ್ರೂ ಆರ್ ಫಾಲ್ಸ್. ಇಲ್ಲಿ ನೋಡ್ತಾ ಇದ್ರಲ್ಲ, ಟ್ರೂ ಬರೀಲಿಕ್ಕೆ ನಾನು ಕ್ಯಾಪಿಟಲ್ ಟಿ ಯೂಸ್ ಮಾಡ್ತಾ ಇದ್ದೇನೆ, ಫಾಲ್ಸ್ ಬರೀಲಿಕ್ಕೆ ಕ್ಯಾಪಿಟಲ್ ಎಫ್ ಯೂಸ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಈ ತರ ನಿಮಗೆ ಡೇಟಾ ಟೈಪ್ಸ್ ಇರುತ್ತೆ. ಓಕೆ, ಸೊ ಇದನ್ನ ಇಂಪ್ಲಿಮೆಂಟೇಷನ್ ಅಲ್ಲಿ ಇನ್ನೊಂದು ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ. ನಾನು ಜುಪಿಟರ್ ನೋಟ್ಬುಕ್ ಓಪನ್ ಮಾಡಿದ್ದೀನಿ. ಈ ಜುಪಿಟರ್ ನೋಟ್ಬುಕ್ ಅಲ್ಲಿ ನಾವು ನೋಡೋಣ ಡೇಟಾ ಟೈಪ್ಸ್ ಅಂದ್ರೆ ಏನು, ಹಾಗೆ ನ್ಯೂಮರಿಕಲ್ ಡೇಟಾ ಟೈಪ್ ಅಲ್ಲಿ ಯಾವ್ಯಾವ ಡೇಟಾ ಇದೆ. ಸೊ ಇದ್ರಲ್ಲಿ ನಾನು ಹೇಳಿದ್ನಲ್ಲ, ಫಸ್ಟ್ ಇಂಟಿಜರ್, ಇಂಟ್ ಡೇಟಾ ಟೈಪ್.
ಈ ಇಂಟ್ ಅಂದ್ರೆ ಏನು? ನಾನು ಹೇಳ್ದೆ ಹೋಲ್ ನಂಬರ್ ಅಂತ. ಈ ಹೋಲ್ ನಂಬರ್ ಹೇಗೆ ಸೇವ್ ಮಾಡ್ತೀರಾ? ಒಂದು ವೇರಿಯೇಬಲ್ ತಗೊಂತೀರಾ, ಈ ವೇರಿಯೇಬಲ್ ಅಲ್ಲಿ 25 ನ ಸ್ಟೋರ್ ಮಾಡ್ತೀರಾ ಅಲ್ವಾ? ಸೊ ಈಗ ಏನಾಗುತ್ತೆ, ನನ್ನ ಮೆಮೊರಿ ಲೊಕೇಶನ್ ಅಲ್ಲಿ ಒಂದು val1 ಅಂತ ಕ್ರಿಯೇಟ್ ಆಗುತ್ತೆ. ಈ ಮೆಮೊರಿ ಲೊಕೇಶನ್ ಅಲ್ಲಿ val1 ಅಂತ ಒಂದು ನೇಮ್ ಅಸೈನ್ ಆಗುತ್ತೆ. ನೇಮ್ ಅಂದ್ರೆ ಏನು? ಐಡೆಂಟಿಫೈಯರ್. ಸೊ ಇದರಲ್ಲಿ ಏನ್ ಬರುತ್ತೆ? ನನಗೆ 25 ಬರುತ್ತೆ. ಓಕೆ, ಸೊ ನಾನು ಪ್ರಿಂಟ್ ಮಾಡಿದಾಗ val ಅನ್ನೋ 1 ಅನ್ನೋದು ಕಾಲ್ ಮಾಡ್ತೀನಿ. ಈಗ ಏನಾಗುತ್ತೆ, ಇಲ್ಲಿ ಹುಡುಕುತ್ತಿದ್ದು ಮೆಮೊರಿ ಲೊಕೇಶನ್ ಅಲ್ಲಿ, ಈ ಮೆಮೊರಿ ಲೊಕೇಶನ್ ಅಲ್ಲಿ val1 ಅನ್ನೋದು ಪ್ರೆಸೆಂಟ್ ಇದೆ. ಹಾಗಾಗಿ ಇದು ಅದನ್ನ ಕಾಲ್ ಮಾಡಿ ಅದರಲ್ಲಿರೋ ಡೇಟಾವನ್ನ ಪ್ರಿಂಟ್ ಮಾಡುತ್ತೆ. ಓಕೆ, ಹಾಗೆ ನನ್ನ ಪೈಥಾನ್ ಅಲ್ಲಿ ಟೈಪ್ ಅಂತ ಒಂದು ಫಂಕ್ಷನ್ ಇದೆ. ಈ ಟೈಪ್ ಫಂಕ್ಷನ್ ಏನ್ ಮಾಡುತ್ತೆ ಗೊತ್ತಾ? ಸೊ ಟೈಪ್ ಫಂಕ್ಷನ್ ಏನ್ ಮಾಡುತ್ತೆ, ಇದು ಒಂದು ಇನ್ಬಿಲ್ಟ್ ಫಂಕ್ಷನ್. ಇನ್ಬಿಲ್ಟ್ ಫಂಕ್ಷನ್. ಸೊ ಈ ಇನ್ಬಿಲ್ಟ್ ಫಂಕ್ಷನ್ ಏನ್ ಮಾಡುತ್ತೆ? ಈ ಇನ್ಬಿಲ್ಟ್ ಫಂಕ್ಷನ್ ನಿಂದ ನಾವು ಯಾವ ಡೇಟಾ ಟೈಪ್ ಇದೆ ಅನ್ನೋದು ಫೈಂಡ್ ಔಟ್ ಮಾಡಬಹುದು. ಯಾವ ತರದ ಡೇಟಾ ಇದರಲ್ಲಿ ಇದೆ ಅನ್ನೋದು ಫೈಂಡ್ ಮಾಡಬಹುದು. ಇದರಲ್ಲಿ ಏನ್ ಪ್ರೆಸೆಂಟ್ ಮಾಡ್ತಿರಲ್ಲ, ಸೊ ಇದು ಏನ್ ವ್ಯಾಲ್ಯೂ ಹಾಕ್ತಿರಲ್ಲ ಇಲ್ಲಿ, ಆ ವ್ಯಾಲ್ಯೂನ ಯಾವ ಡೇಟಾ ಟೈಪ್ ಅಂತ ಹೇಳುತ್ತೆ. ನಾನು ಏನ್ ಹಾಕ್ತಾ ಇದ್ದೀನಿ ಇಲ್ಲಿ? ನಾನು val1 ಅನ್ನೋದನ್ನ ಪಾಸ್ ಮಾಡ್ತಾ ಇದ್ದೀನಿ. val1 ಅನ್ನೋದೇನು? ಒಂದು ವೇರಿಯೇಬಲ್. ಸೊ ಆ ವೇರಿಯೇಬಲ್ ಅಲ್ಲಿ 25 ಸ್ಟೋರ್ ಆಗಿದೆ. ಸೊ ನನಗೆ 25 ಅನ್ನೋದು ಯಾವ ತರ ಡೇಟಾ ಅನ್ನೋದು ಇದು ಹೇಳ್ಕೊಡುತ್ತೆ. ಓಕೆ, ಸೊ ಹಾಗೆ ನಾನು ಏನ್ ಮಾಡ್ತೀನಿ, ಸಿಸ್ ಅನ್ನೋ ಒಂದು ಪ್ಯಾಕೇಜ್ ನ ಇಂಪೋರ್ಟ್ ಮಾಡ್ತೇನೆ. ಈ ಸಿಸ್ ಅನ್ನೋ ಪ್ಯಾಕೇಜ್ ಅಲ್ಲಿ ನನಗೆ ಗೆಟ್ ಸೈಜ್ ಆಫ್ ಅನ್ನೋ ಒಂದು ಫಂಕ್ಷನ್ ಇದೆ. ಈ ಫಂಕ್ಷನ್ ಏನ್ ಮಾಡುತ್ತೆ? ಇದು ಒಂದು ಬಿಲ್ಟ್ ಇನ್ ಫಂಕ್ಷನ್. ನಮ್ ಟೈಪ್ ಹೇಗಿದೆಯಲ್ಲ ಹಾಗೆ ಸಿಸ್ ಪ್ಯಾಕೇಜ್ ಅಲ್ಲಿ ಇದು ಒಂದು ಫಂಕ್ಷನ್. ಸೊ ಈ ಫಂಕ್ಷನ್ ಏನ್ ಮಾಡುತ್ತೆ, ಒಂದು ವ್ಯಾಲ್ಯೂ ತಗೊಳುತ್ತೆ. ಈ ವ್ಯಾಲ್ಯೂ ಜೊತೆಗೆ ಇಲ್ಲಿ ಎಷ್ಟು ಬೈಟ್ಸ್ ಅಂತ ಹೇಳಿದ್ರೆ ಅದು ಅಷ್ಟು ಬೈಟ್ಸ್ ಟೈಪ್ ಮಾಡುತ್ತೆ. ಓಕೆ, ಸೊ ನಾನು ಏನ್ ಮಾಡ್ತೇನೆ, ಇಲ್ಲಿ ವ್ಯಾಲ್ ಜೊತೆಗೆ ಎಷ್ಟು ಬೈಟ್ಸ್ ಅನ್ನೋದನ್ನ ಪ್ರಿಂಟ್ ಮಾಡ್ತೇನೆ. ಓಕೆ, ಸೊ ಇದೇನ್ ಮಾಡುತ್ತೆ, ಎಷ್ಟು ಬೈಟ್ಸ್ ಇದೆ ಅಂತ ಪ್ರಿಂಟ್ ಆಗುತ್ತೆ. ಮುಂದೆ ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿ ಇನ್ನೊಂದು ಫಂಕ್ಷನ್ ನ ಯೂಸ್ ಮಾಡ್ತೇನೆ, ಈಸ್ ಇನ್ಸ್ಟನ್ಸ್ ಅಂತ. ಈ ಈಸ್ ಇನ್ಸ್ಟನ್ಸ್ ಏನ್ ಮಾಡ್ತೇವೆ ಗೊತ್ತಾ? ಈಸ್ ಇನ್ಸ್ಟನ್ಸ್ ಕೂಡ ಒಂದು ವ್ಯಾಲ್ಯೂ ತಗೊಳುತ್ತೆ. ಈ ವ್ಯಾಲ್ಯೂನ ಒಂದು ಯಾವ ಡೇಟಾ ಟೈಪ್ ಅನ್ನೋದು ಅದ್ರ ಜೊತೆ ಕಂಪೇರ್ ಮಾಡುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ನಾನು ಇಂಟ್ ಅನ್ನೋದನ್ನ ಪಾಸ್ ಮಾಡ್ತಾ ಇದ್ದೀನಿ. ಇದು ಒಂದು ಡೇಟಾ ಟೈಪ್. ನೀವು ನೋಡಿದ್ರಲ್ಲ, ನಮ್ ಡೇಟಾ ಟೈಪ್ ಅಲ್ಲಿ ಇಂಟ್, ಫ್ಲೋಟ್, ಕಾಂಪ್ಲೆಕ್ಸ್, ಬೂಲ್ ಅಂತ ಇದೆ. ಸೊ ನಾನು ಏನ್ ಮಾಡ್ತಾ ಇದ್ದೀನಿ, ಇಂಟ್ ಅಂತ ಪಾಸ್ ಮಾಡ್ತಾ ಇದ್ದೀನಿ. ಇವಾಗ ಏನ್ ಮಾಡುತ್ತೆ, ಈ ವ್ಯಾಲ್ಯೂನ ತಗೊಳುತ್ತಿದ್ದು, ಈ ವ್ಯಾಲ್ಯೂ ಎಷ್ಟಿದೆ? 25 ಇದೆ. ಈ 25 ಈ ಡೇಟಾ ಟೈಪ್ಗೆ ಇದೆಯಾ ಅನ್ನೋದು ಕಂಪೇರ್ ಮಾಡುತ್ತೆ. ಇಷ್ಟು ಕಂಪೇರ್ ಮಾಡು, ಅದೇನ್ ಮಾಡುತ್ತೆ, ಇಷ್ಟು ಕಂಪೇರ್ ಮಾಡಿಬಿಟ್ಟು ಆಮೇಲೆ ಇದು ಮ್ಯಾಚ್ ಆದ್ರೆ, ಈ ಡೇಟಾ ಮತ್ತೆ ಈ ವ್ಯಾಲ್ಯೂ ಮ್ಯಾಚ್ ಆದ್ರೆ ಅದೇನ್ ಮಾಡುತ್ತೆ, ಟ್ರೂ ಅಂತ ಕೊಡುತ್ತೆ. ಸಪೋಸ್ ಮ್ಯಾಚ್ ಆಗಿಲ್ಲ ಅಂದ್ರೆ ಫಾಲ್ಸ್ ಅಂತ ಕೊಡುತ್ತೆ ಅಲ್ವಾ? ಸೊ ನೋಡೋಣ, ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಪ್ರಿಂಟ್ ಮಾಡ್ತಾ ಇದ್ದೀನಿ ಎಲ್ಲವನ್ನು. ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ನನಗೆ ಕೊಡುತ್ತೆ, ಈ ತರ ವ್ಯಾಲ್ಯೂಸ್ ಕೊಡುತ್ತೆ. ಇದು 25, ಇದು ಪ್ರಿಂಟ್ ಮಾಡಿದ್ದಕ್ಕೆ 25 ಬಂತು. ಹಾಗೆ ಟೈಪ್ ಆಫ್ ಮಾಡಿದಕ್ಕೆ ಇದೇನ್ ಹೇಳ್ತು, ಕ್ಲಾಸ್ ಇಂಟ್, ಅಂದ್ರೆ ಈ ಇಂಟೀಜರ್ ಕ್ಲಾಸ್ಗೆ ಸಂಬಂಧಪಟ್ಟ ವ್ಯಾಲ್ಯೂ ಅಂತ ಹೇಳುತ್ತೆ ಅಲ್ವಾ? ಹಾಗೆ ನಾನು ಬೈಟ್ಸ್ ಚೆಕ್ ಮಾಡಿದೆ, ಇದು 28 ಬೈಟ್ಸ್ ತಗೊಳ್ತಾ ಇದೆ. ಓಕೆ, ಸೊ ಈಸ್ ಇನ್ಸ್ಟೆನ್ಸ್ ಏನ್ ಮಾಡ್ತಾ ಇದೆ, ಟ್ರೂ ಅಂತ ಆನ್ಸರ್ ಕೊಡ್ತಾ ಇದೆ ಅಲ್ವಾ? ಸೊ ಹಾಗೆ ನಾವು ಎಲ್ಲಾ ಡೇಟಾ ಟೈಪ್ ಅನ್ನ ಚೆಕ್ ಮಾಡಬಹುದು ಯೂಸಿಂಗ್ ಟೈಪ್. ಹಾಗೆ ಗೆಟ್ ಸೈಜ್ ಯೂಸ್ ಮಾಡಿದ್ರೆ ನೀವು ಎಲ್ಲಾ ಡೇಟಾ ಟೈಪ್ ಅದ್ದು ನೀವು ಮೆಮೊರಿ ಚೆಕ್ ಮಾಡಬಹುದು. ಹಾಗೆ ಈಸ್ ಇನ್ಸ್ಟೆನ್ಸ್ ಮಾಡಿದ್ರೆ ನೀವು ಆ ಡೇಟಾ ಟೈಪ್ ಇದೆಯೋ ಇಲ್ವೋ ಅನ್ನೋದು ಚೆಕ್ ಮಾಡಿದಾಗ ಆಗುತ್ತೆ. ಸಪೋಸ್ ನಾನು ಇಲ್ಲಿ ಇಂಟ್ ಬದಲು ನಾನೇನ್ ಮಾಡ್ತೇನೆ, ಈಗ ಫ್ಲೋಟ್ ಅಂತ ಪಾಸ್ ಮಾಡ್ತೇನೆ. ಸೊ ಫ್ಲೋಟ್ ಅಂತ ಪಾಸ್ ಮಾಡಿದ್ರೆ ಅದು ಕೊಡಲ್ಲ. ಯಾಕೆ? 25 ಅನ್ನೋದು ಇಂಟಿಜರ್ ನಂಬರ್, ನಾನು ಫ್ಲೋಟ್ ಜೊತೆ ಕಂಪೇರ್ ಮಾಡ್ತಿದ್ದೇನೆ. ಈಗ ನೋಡಿ, ಇಲ್ಲಿ ಫ್ಲೋಟ್ ಅಂತ ಬರ್ತಾ ಇದೆ ಅಲ್ವಾ? ಸೊ ಹೀಗೆ ನಾವು ಡೇಟಾ ಟೈಪ್ ಅನ್ನ ಚೆಕ್ ಮಾಡಬಹುದು. ಮುಂದೆ ನೋಡಿದ್ರೆ ಮತ್ತೆ ನಮಗೆ ಫ್ಲೋಟ್ ಡೇಟಾ ಟೈಪ್ ಇದೆ. ಈ ಫ್ಲೋಟ್ ಡೇಟಾ ಟೈಪ್ ಅಲ್ಲೂ ಹಾಗೆ ಮಾಡ್ತಾ ಇದ್ದೇನೆ. ಇಲ್ಲಿ ಏನ್ ಮಾಡ್ತಾ ಇದ್ದೇನೆ, ನಾನು 92.78 ಅನ್ನೋದು ಸ್ಟೋರ್ ಮಾಡ್ತಾ ಇದ್ದೇನೆ. ಈ 92.78 ಅನ್ನೋದು ನನಗೆ ಸ್ಟೋರ್ ಆಗುತ್ತೆ. ಅದು ಯಾವ ಟೈಪ್? ಫ್ಲೋಟ್ ಟೈಪ್. ಯಾಕೆ? ಅದರಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ, ಸೊ ಅಲ್ವಾ? ಹಾಗೆ ನಾನು ಅದನ್ನ ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಯಾವ ಡೇಟಾ ಟೈಪ್ ಮತ್ತೆ ಅದು ಎಷ್ಟು ಬೈಟ್ಸ್ ತಗೊಳ್ತಾ ಇದೆ
ಮತ್ತೆ ಅದು ಟ್ರೂನಾ ಫಾಲ್ಸ್ ಕಂಪೇರ್ ಮಾಡಿಬಿಟ್ಟು ಹೇಳುತ್ತೆ. ಇದು ಫ್ಲೋಟ್ ಜೊತೆ ಕಂಪೇರ್ ಮಾಡ್ತಾ ಇದ್ದೀನಿ, ಹಾಗಾಗಿ ಟ್ರೂ ಅಂತ ಕೊಡ್ತಾ ಇದೆ. ಮುಂದೆ ಕಾಂಪ್ಲೆಕ್ಸ್ ಡೇಟಾವನ್ನ ನಾನು ಒಂದು ಸ್ಟೋರ್ ಮಾಡ್ತೇನೆ. 25 + 10J ಅಂತ ಇದೆ ನಂಬರ್. 25 + 10J ಅನ್ನೋದು ಕಾಂಪ್ಲೆಕ್ಸ್ ನಂಬರ್, ನಮಗೆಲ್ಲ ಗೊತ್ತು ಹೇಗೆ, ಬಿಕಾಸ್ ಆಫ್ ದಿಸ್ J ಅಲ್ವಾ. ಸೊ ಈಗ ನಾನೇನ್ ಮಾಡ್ತೇನೆ, ಇದನ್ನ ರನ್ ಮಾಡ್ತೇನೆ. ರನ್ ಮಾಡುವಾಗ ಇಲ್ಲಿ ಕಂಪೇರ್ ಮಾಡುವಾಗ ನಾನೇನ್ ಮಾಡ್ತೇನೆ, ಕಾಂಪ್ಲೆಕ್ಸ್ ಅಂತ ಪಾಸ್ ಮಾಡ್ತೇನೆ. ಸೊ ಕಾಂಪ್ಲೆಕ್ಸ್ ಜೊತೆಗೆ ಕಂಪೇರ್ ಮಾಡ್ತೇನೆ. ಸೊ ಅದು ನನಗೆ ಟ್ರೂ ಅಂತ ಕೊಡುತ್ತೆ ಅಲ್ವಾ. ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಕಾಂಪ್ಲೆಕ್ಸ್ ಟ್ರೂ ಅಂತ ಕೊಡ್ತಾ ಇದೆ ಅಲ್ವಾ. ಅದು 32 ಬೈಟ್ಸ್ ತಗೊಳುತ್ತೆ. ಇನ್ನೊಂದ್ ತರ ಡೇಟಾ ನೋಡಿದ್ವಲ್ಲ, ಬೂಲಿಯನ್. ಈ ಬೂಲಿಯನ್ ಡೇಟಾ ಟೈಪ್ ಅಲ್ಲಿ ನೋಡಿ, ಈ ಬೂಲಿಯನ್ ಡೇಟಾ ಟೈಪ್ ಅಲ್ಲಿ ನಾನು ಬೂಲ್ 1 ಅಂತ ಒಂದು ವೇರಿಯೇಬಲ್ ತಗೊಂಡಿದ್ದೀನಿ, ಅದರಲ್ಲಿ ಟ್ರೂ ಅಂತ ಪಾಸ್ ಮಾಡ್ತಾ ಇದ್ದೀನಿ. ಹಾಗೆ ಬೂಲ್ 2 ಅಂತ ತಗೊಂತ ಇದ್ದೀನಿ, ಅದರಲ್ಲಿ ಫಾಲ್ಸ್ ಅಂತ ಪಾಸ್ ಮಾಡ್ತಾ ಇದ್ದೀನಿ. ಸೊ ಎರಡು ರನ್ ಮಾಡಿದ ತಕ್ಷಣ ಏನಾಗುತ್ತೆ, ಬೂಲ್ 1 ಬೂಲ್ 2 ಅನ್ನೋದು ಒಂದು ವೇರಿಯೇಬಲ್ ಸ್ಟೋರ್ ಆಯ್ತು. ಆ ವೇರಿಯೇಬಲ್ ಯಾವ ತರ ವೇರಿಯೇಬಲ್ ನೋಡಿ, ಬೂಲ್ ವೇರಿಯೇಬಲ್. ಓಕೆ, ಸೊ ಇಲ್ಲಿ ನಾನು ಇದನ್ನ ಪ್ರಿಂಟ್ ಮಾಡಿದ್ರೆ ಅದು ನನಗೆ ಬೂಲ್ ಕ್ಲಾಸ್ ಅಂತ ತೋರಿಸುತ್ತೆ, ಕ್ಲಾಸ್ ಬೂಲ್ ಅಂತ ತೋರಿಸುತ್ತೆ. ಸೊ ನಮಗೆ ಕ್ಲಾಸ್ ಬೂಲ್ ಅಂತ ತೋರಿಸುತ್ತೆ. ಹಾಗೆ ಇದು ಬೂಲಿಯನ್ ಇದೆಯೇ ಇಲ್ಲೋ, ಅಥವಾ ಇದ್ರದ್ದು ಇನ್ಸ್ಟೆನ್ಸ್ ಬೂಲಿಯನ್ ಇದೆಯೇ ಇಲ್ಲೋ ಅನ್ನೋದು ಚೆಕ್ ಮಾಡಿದ್ರೆ, ಈಸ್ ಇನ್ಸ್ಟೆನ್ಸ್ ಮಾಡಿದ್ರೆ ನನಗೆ ಆ ಫಂಕ್ಷನ್ ಅಲ್ಲಿ ಕಂಪೇರ್ ಮಾಡಿ ಅದು ಆನ್ಸರ್ ಹೇಳುತ್ತೆ, ಇದು ಟ್ರೂ ಅಂತ ಬರುತ್ತೆ ಈ ತರ. ಸೊ ಫಾಲ್ಸ್ ಅಂದ್ರೆ ಏನು, ಫಾಲ್ಸ್ ಅಂದ್ರೆ 0. ಹಾಗಿದ್ರೆ ಟ್ರೂ ಅಂದ್ರೆ ಏನು, ಟ್ರೂ ಅಂದ್ರೆ ಎನಿಥಿಂಗ್ ಅದರ್ ದನ್ 0. ಇಲ್ಲಿ ನೋಡಿ, ಎನಿಥಿಂಗ್ ಅಪಾರ್ಟ್ ಫ್ರಮ್ 0 ಎವ್ರಿಥಿಂಗ್ ಇಸ್ ಟ್ರೂ. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ -98, ಇದು ಕೂಡ ಟ್ರೂ. ಓಕೆ, ಸೊ ನಾನು ಏನ್ ಮಾಡ್ತಾ ಇದ್ದೀನಿ, ಈ ಬೂಲಿಯನ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಈ 0 ಅನ್ನೋದು ಬೂಲಿಯನ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ, ಸೊ ಅದು ನನಗೆ ಫಾಲ್ಸ್ ಅಂತ ಕೊಡುತ್ತೆ. ಹಾಗೆ -98 ಅನ್ನೋದು ಬೂಲಿಯನ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ, ಅದು ನನಗೆ ಟ್ರೂ ಅಂತ ಕೊಡುತ್ತೆ. ಯಾಕೆ ಮೈನಸ್ ಇದ್ರೂ ಕೂಡ ಯಾಕೆ ಕೊಡುತ್ತೆ, ಯಾಕಂದ್ರೆ ಎನಿಥಿಂಗ್ ಅದರ್ ದನ್ 0. ಸೊ ಹಾಗಾಗಿ ಅದು ಫಾಲ್ಸ್ 0 ಮತ್ತೆ -98 ಅನ್ನೋದು ಟ್ರೂ ಅಂತ ಕೊಡುತ್ತೆ. ಇದಿಷ್ಟು ಸ್ನೇಹಿತರೆ ಮಾಹಿತಿ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಿಷ್ಟು ತಿಳಿದುಕೊಳ್ಳೋಣ.